ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉದ್ಯೋಗ ಟುಡೇ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವಂತಹ ಆನೆ ಕಾವಾಡಿಗ ಅಂತ ಹೇಳಿಬಿಟ್ಟು ಒಂದು ಪೋಸ್ಟ್ ಐತಿ. ಅದರದೊಂದು ನೋಟಿಫಿಕೇಷನ್ ಹೊಡಿಸಿದಾನೆ. ಅದ್ರ ಬಗ್ಗೆ ಈ ವಿಡಿಯೋದಾಗ ನೋಡ್ಕೊಂಡು ಬರೋಣ್ರಿ. ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ನಾವು ಮಾಡುವಂತಹ ವಿಡಿಯೋಗಳ ನಿಮ್ಗೆ ಅತಿ ವೇಗವಾಗಿ ಬಂದು ತಲುಪ್ತವೆ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಲಿಕ್ಕಂದ್ರೆ ಯೂಟ್ಯೂಬ್ ನಮ್ಮ ವೀಡಿಯೋಗಳನ್ನ ನಿಮ್ಗೆ ಸಜೆಷನ್ ಮಾಡೋದು ಲೇಟ್ ಮಾಡ್ಬೋದು. ಮತ್ತು ಅಷ್ಟು ಹೊತ್ತಿಗಂದ್ರೆ ನೋಟಿಫಿಕೇಷನ್ ಲಾಸ್ಟ್ ಡೇಟು ಮುಗಿದು ಹೋಗಿರ್ತೈತಿ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಇನ್ನೂ ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಯಾರ್ಯಾರು ಉದ್ಯೋಗ ನಿರೀಕ್ಷೆ ಒಳಗೆ ಇದ್ರಂದ್ರೆ ಅವ್ರಿಗೆ ಈ ನಮ್ಮ ಚಾನಲನ್ನು ಸಜೆಷನ್ ಮಾಡಿರಿ. ಯಾಕಂದರೆ ನಾವು ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ಮತ್ತು ಪ್ರೈವೇಟ್ ಜಾಬು, ಗೌರ್ಮೆಂಟ್ ಜಾಬ್ಗಳ ನೋಟಿಫಿಕೇಷನನ್ನು ಅವಾಗವಾಗ ಬಿಡುಗಡೆ ಮಾಡ್ತಿರ್ತೀವಿ. ಇಲ್ಲಿ ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಅರಣ್ಯ ಇಲಾಖೆ ಒಳಗೆ ಖಾಲಿ ಇರುವಂತಹ ಆನೆ ಕಾವಾಡಿಗ ಅಂಥೇಳಿ ಒಂದು ಡಿ ಗ್ರೂಪ್ ಪೋಸ್ಟ್ ಇರ್ತೈತಿ. ಆ ಥರದೊಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದಾನೆ. ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ಇದು ಯಾವುದೇ ರೀತಿಯಾದಂಥ ಆನ್ಲೈನ್ ಅಪ್ಲಿಕೇಶನ್ ಇರೋಂಗಿಲ್ಲ, ಇದು ಆಫ್ಲೈನ್ ಅಪ್ಲಿಕೇಶನ್ ಇರ್ತೈತಿ. ಮತ್ತು ಇದನ್ನು ಇಲ್ಲಿ ಕೊಟ್ಟಿರುವಂತಹ ಒಂದು ವೆಬ್ಸೈಟ್ ಒಳಗೆ ಹೋಗಿ ಅಲ್ಲಿ ಕೆಳಗೆ ಒಂದು ಫಾರ್ಮ್ಯಾಟ್ ಕೊಟ್ಟಿರ್ತಾನೆ. ಅದನ್ನು ನೀವು ಡೌನ್ಲೋಡ್ ಮಾಡಿ ಫಿಲಪ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಒಂದು ಇದಕ್ಕೆ ಹೋಗಿ ನೀವು ಕೊಟ್ಟು ಬರ್ಬೇಕಾಗತ್ತೆ. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಶಿವಮೊಗ್ಗ ವೃತ್ತ, ಈ ಒಂದು ಆಫೀಸ್ಗೆ ಹೋಗಿ ನೀವು 4/9/2026 ಸಂಜೆ 5:30 ಹೋಗಿ ನೀವು ಇದನ್ನು ಅಪ್ಲಿಕೇಶನ್ನ ಹೋಗಿ ಕೊಟ್ಟು ಬರ್ಬೇಕಾಗತ್ತೆ. ಮತ್ತು ಇದ್ರದ ಅರ್ಜಿ ಸಲ್ಲಿಸಲು ಇಲ್ಲಿ ನೋಡಿ ನೀವು ಪ್ರಾರಂಭ ದಿನಾಂಕ 5/8/2026 3/9/2026 ಇದು ಎಂಡ್ ಆಗ್ತೈತಿ. ಮತ್ತು ಇದ್ರದ್ದು ಆನೆ ಕಾವಾಡಿಗ ಅಂದರೆ ಇದು ಡಿ ಗ್ರೂಪ್ ಒಳಗೆ ಬರ್ತೈತಿ. ಇಲ್ಲಿ ಆ ಥರದ ವೇತನ ಶ್ರೇಣಿಯನ್ನು ನೀವು ನೋಡೋದಾತಂದ್ರೆ ಇಲ್ಲಿ ನೋಡ್ಬೋದು. 29,600 ರೂಪಾಯಿದಿಂದ ಈ ಥರದ ವೇತನ ಸ್ಟಾರ್ಟ್ ಆಗ್ತೈತಿ. 52,800 ರೂಪಾಯಿವರೆಗೂ ಈ ಥರದ ವೇತನ ಇರ್ತೈತಿ. ಮತ್ತು ಇಲ್ಲಿ ಟೋಟಲ್ ಪೋಸ್ಟ್ ಇರುವಂತಹದ್ದು 9 ಪೋಸ್ಟ್ ಅದಾವ. ಇಲ್ಲಿ ನೋಡ್ಬೋದು ಟೋಟಲ್ 9 ಪೋಸ್ಟ್ ಅದಾವ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದರೆ ಅನ್ರಿಸರ್ವ್ ಕ್ಯಾಟಗರಿ ಒಳಗೆ ಇತರೆ ಅಭ್ಯರ್ಥಿಗೆ 1, ಮಹಿಳಾ ಅಭ್ಯರ್ಥಿಗೆ 1 ಮತ್ತು ಗ್ರಾಮೀಣ ಅಭ್ಯರ್ಥಿಗೆ 2 ಪೋಸ್ಟ್ ಅದಾವ. ಟೋಟಲ್ 4 ಪೋಸ್ಟ್ ಅದಾವ. ಮತ್ತು ಪರಿಶಿಷ್ಟ ಜಾತಿ ಒಳಗೆ ಮಹಿಳಾ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಮತ್ತು ಪರಿಶಿಷ್ಟ ಪಂಗಡಕ್ಕೆ ಇಲ್ಲ. ಪ್ರವರ್ಗ 1ಕ್ಕೆ ಇತರೆ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಪ್ರವರ್ಗ 2 ಏಕ ಇತರೆ ಅಭ್ಯರ್ಥಿಗೆ 1 ಮತ್ತು ಮಹಿಳಾ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಮತ್ತು ಪ್ರವರ್ಗ 2 ಬಿಗೆ 1 ಪೋಸ್ಟ್, ಇತರೆ ಒಳಗೆ 1 ಪೋಸ್ಟ್ ಐತಿ. ಮತ್ತು ಇದಕ್ಕೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಇರೋಂಗಿಲ್ಲ. ಮತ್ತು ಇದು ಶಿವಮೊಗ್ಗ ವೃತ್ತದೈತಿ. ಅಂದರೆ ಇನ್ನೂ ಚಾಮರಾಜನಗರ, ಮೈಸೂರು ಮತ್ತು ಕೊಡಗು ಇನ್ನೂ ಟೋಟಲ್ 3 ನೋಟಿಫಿಕೇಷನ್ ಅದಾವ. ಅದರೊಳಗೆ ಇನ್ನೂ ಕೆಲವೊಂದಿಷ್ಟು ಹುದ್ದೆಗಳು ಖಾಲಿ ಅದಾವ. ಇದು ಜಸ್ಟ್ ಶಿವಮೊಗ್ಗ ವೃತ್ತದಷ್ಟು ಐತಿ. ಮತ್ತು ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಎಕ್ಸಾಮ್ ಇರೋಂಗಿಲ್ಲ, ನೇರ ನೇಮಕಾತಿಗಳಿಗಿರ್ತೈತಿ. ಮತ್ತು ಇದಕ್ಕೆ ಕಂಪಲ್ಸರಿ SSLC ಆಗಿರಬೇಕು. ಮತ್ತು ನೀವು ಆನೆ ಕಾವಾಡಿಗ ಅಂಥೇಳಿ ಒಂದು ವರ್ಷ ನಿಮ್ಮದು ಎಕ್ಸ್ಪೀರಿಯನ್ಸ್ ಇರಬೇಕು. ಆನೆ ಕಾವಾಡಿಗೆ ಒಳಗೆ 1 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ನಿಮ್ಗೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ನಡೀತೈತಿ. ಮತ್ತು ಇನ್ನೂ ಚಿಕ್ಕಮಗಳೂರು, ಮೈಸೂರು, ಕೊಡಗು ಇನ್ನು ಈ ಒಂದು 3 ಅರಣ್ಯ ಪ್ರದೇಶ ಒಳಗೆ ಒಂದು ಖಾಲಿ ಇರುವಂಥ ಹುದ್ದೆಗಳ ಇನ್ನೂ ಅದಾವ. ಮತ್ತು ಆ ಥರದ್ದು ಏನಾದ್ರು ನಿಮ್ಗೆ ನೋಟಿಫಿಕೇಷನ್ ಬೇಕಾಗಿತ್ತಂದ್ರೆ ಕೆಳಗೆ ಕಮೆಂಟ್ ಬಾಕ್ಸ್ ಒಳಗೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿರಿ. ನಾನು ನಿಮ್ಗೆ ಅವು 3 ಲಿಂಕ್ ಕೊಡ್ತಾನು.